ಹಾವೇರಿ ಜಿಲ್ಲಾ ಪೊಲೀಸ್ ಬಂಕಾಪುರ ಪೊಲೀಸ್ ಠಾಣಾ ವತಿಯಿಂದ ದರೋಡೆ ಆರೋಪಿಗಳ ಬಂಧನ. ಎಸ್ ವೀಕ್ಷಕರ, ದಿನಾಂಕ 22/8/2026 ಗೋಕಾಕ ಗುರುವಾರಪೇಟೆ ಉಪ್ಪರಗಲ್ಲ ಗೋಕಾಕ ತಾಲೂಕು ಬೆಳಗಾವಿ ಜಿಲ್ಲೆ ಹಳವಪ್ಪ ತಂದೆ ಭೀಮಪ್ಪ ತಹಸೀಲ್ದಾರ್ ಎನ್ನುವ ಈತನು ಬೆಳಗಿನ ಜಾವ 3:30 ಗಂಟೆಯ ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ 48 ರಸ್ತೆಯ ಮೇಲೆ ಬಂಕಾಪುರ ಹತ್ತಿರ ಪಂಚವಟಿ ಹೋಟೆಲ್ ಎದುರಿಗೆ ರಸ್ತೆ ಬದಿ KA 35C 7657 ಸಂಖ್ಯೆಯುಳ್ಳ ವಾಹನ ನಿಲ್ಲಿಸಿಕೊಂಡು ಲಾರಿಯಲ್ಲಿ ಇದ್ದಾಗ ಯಾರೋ 4 ಜನ ಆರೋಪಿತರು KA 27C 2742 ಸಂಖ್ಯೆಯುಳ್ಳ ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ತೆಗೆದುಕೊಂಡು ಸುಲಿಗೆ ಮಾಡುವ ಉದ್ದೇಶದಿಂದ ಅವನ ಹತ್ತಿರ ಬಂದು ಒಮ್ಮೆಲೆ ಅವನ ಕುತ್ತಿಗೆಗೆ ಹಾಗೂ ಹೊಟ್ಟೆಗೆ ಚಾಕು ಹಿಡಿದು ರೊಕ್ಕ ಮತ್ತು ಮೊಬೈಲ್ ತೆಗೆದುಕೊಡು, ಇಲ್ಲಾಂದ್ರೆ ನಿನ್ನ ಸಾಯಿಸಿ ಬಿಡುತ್ತೇವೆ ಎಂದು ಹೆದರಿಸಿ ಅವನ ಹತ್ತಿರ ಇದ್ದ 4700 ರೂಪಾಯಿಗಳ ನಗದು ಹಣ ಮತ್ತು 18,000 ಬೆಲೆ ಉಳ್ಳ ಒಂದು ವಿವೋ ಕಂಪನಿಯ ಮೊಬೈಲ್ ಕಸಿದುಕೊಂಡು ಫಿರ್ಯಾದಿಗೆ ಗಾಡಿಯನ್ನು ಎಲ್ಲಿಯೂ ನಿಲ್ಲಿಸದೆ ಹೋಗಬೇಕು ಅಂತ ಬೆದರಿಕೆ ಹಾಕಿ ಹೋದ ಬಗ್ಗೆ ದೂರು ನೀಡಿದ್ದು, ದೂರು ಸ್ವೀಕರಿಸಿ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಂತರ ಸುಲಿಗೆ ಮಾಡಿಕೊಂಡು ಹೋದ ಆರೋಪಿತರ ಪತ್ತೆ ಮಾಡಲು ಹಾವೇರಿ ಜಿಲ್ಲೆಯ SP ಯಶೋಧ ವಂಟಗೋಡಿರವರು ಮತ್ತು ಹಾವೇರಿ ಜಿಲ್ಲೆಯ ಹೆಚ್ಚುವರಿ SP LY ಶಿರಕೋಳರವರು ಹಾಗೂ DSP ಗುರುಶಾಂತಪ್ಪ KP ಸಾಹೇಬರು ಸಿಗ್ಗಾಂವ್ ಹಾಗೂ ಸಿಗ್ಗಾಂವ್ CPI ಅನಿಲ್ ಕುಮಾರ್ ರಾಠೋಡರವರ ಮಾರ್ಗದರ್ಶನದಲ್ಲಿ PSI ಮಂಜುನಾಥ್ S ಕುರಿರವರ ನೇತೃತ್ವದಲ್ಲಿ ಸಿಬ್ಬಂದಿಯೊಂದಿಗೆ ಎಲ್ಲಾ ರೀತಿಯ ತನಿಖಾ ಕಾರ್ಯಗಳನ್ನು ಕೈಗೊಂಡು ಸುಲಿಗೆ ಮಾಡಿಕೊಂಡು ಹೋದ ಆರೋಪಿತರಾದ ಲಕ್ಷ್ಮೇಶ್ವರದ ಉಬೇದುಲ್ಲಾ ಖಾನ್ ತಂದೆ ನಾಸೀರ್ ಖಾನ್ ಕಿತ್ತೂರ ಮತ್ತು ಸಿಗ್ಗಾವಿ ಪಟ್ಟಣ ನಿವಾಸಿಯಾದ 23 ವರ್ಷದ ದಾವಲ ಸಾಬ್ ತಂದೆ ಅಬ್ದುಲ್ ವಹಾಬ್ ಹಾಗೂ ಕಲಘಟಗಿ ಮೂಲದ ವ್ಯಕ್ತಿ ಪ್ರಸ್ತುತ ಸಿಗ್ಗಾವಿಯಲ್ಲಿ ವಾಸಿಸುತ್ತಿರುವ 25 ವರ್ಷ ವಯಸ್ಸಿನ ಅಲ್ತಾಫ್ ತಂದೆ ರಸೂಲ್ ಸಾಬ್ ಮತ್ತು ಚಾಮರಾಜಪೇಟೆ ಮೂಲದ ಮಹಮ್ಮದ್ ಸೂಫಿಯಾನ ತಂದೆ ಜಬೀವುಲ್ಲಾ ಮತ್ತು ಲಕ್ಷ್ಮೇಶ್ವರ ಮೂಲದ ಅಯಾಜ್ ತಂದೆ ಅಬ್ದುಲ್ ರೆಹಮಾನ್ ಮುಲ್ಲಾ ಈ ಆರೋಪಿತರು ತಲೆಮರೆಸಿಕೊಂಡಿರುತ್ತಾರೆ. ನಂತರ ಈ ಮೇಲಿನ ಆರೋಪಿಗಳಿಗೆ ಪತ್ತೆ ಮಾಡಿ ಆರೋಪಿತರ ತಾಪದಿಂದ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧಕ್ಕೆ ಬಳಸಿದ ಬಿಳಿ ಬಣ್ಣದ ಸ್ವಿಫ್ಟ್ ಕಾರ್ ಹಾಗೂ 18,000 ಬೆಲೆ ಬಾಳುವ ಒಂದು ವಿವೋ ಕಂಪನಿಯ ಮೊಬೈಲ್ ಇವುಗಳನ್ನು ವಶಪಡಿಸಿಕೊಂಡಿದ್ದು ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪ್ರಕರಣವನ್ನು ಪತ್ತೆ ಮಾಡಿ ಕ್ರಮ ಕೈಗೊಂಡಿದ್ದಾರೆ ಎಂದು ಬಂಕಾಪುರ ಪೊಲೀಸ್ ಠಾಣಾಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡ ತನಿಖಾಧಿಕಾರಿಯಾದ ಮಂಜುನಾಥ್ S ಕುರಿ, PSI ಬಂಕಾಪುರ ಹಾಗೂ ಕ್ರೈಮ್ PSI ಶ್ರೈಫೈಲ್ ಕೆಂಚಣ್ಣವರು ಮತ್ತು ಸಿಬ್ಬಂದಿಯವರಾದ ವೆಂಕಟೇಶ್ ಲಮಾಣಿ, ಗೋವಿಂದ ಲಮಾಣಿ, ತನಿಖಾ ಸಹಾಯಕರಾದ K ರಜನಿಮಾ ASI, ಮಾಲತೇಶ್ B ಜಾವೋಜಿ, ನಿಂಗಪ್ಪ ಪೂಜಾರ್, ಬೀರಪ್ಪ ಕಳ್ಳಮನಿ, ಶಂಭು ಎಲಿವಾಳ ಮತ್ತು ಠಾಣಾ ಬರಹಗಾರರು GN ಹರಿಜನ, SA ಸಗ್ಯಮ್ಯನವರ್ ಮತ್ತು ಜೀಪ್ ಚಾಲಕರಾದ ಗುಡ್ಡಪ್ಪ ಚಲವಾದಿ, ಹಾವೇರಿ ಜಿಲ್ಲಾ CDR ವಿಭಾಗದ ಮಾರುತಿ ಹಾಲಬಾವಿ, ಸತೀಶ ಮಾರುಕಟ್ಟಿ ಹಾಗೂ ಬಂಕಾಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ತನಿಖಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿಗಾರರು ಸುಭಾಷ್ BM. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು.